ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವರ್ಷಕಿ ವ್ಲಾಗ್ಸ್. ಇವತ್ತು ಸ್ಯಾಟರ್ಡೇ, ಇನ್ನೂ ದೇವಸ್ಥಾನಕ್ಕೆ ಹೋಗಿಲ್ಲ. ಸೊ ಆಲ್ರೆಡಿ ಸಂಜೆ ಅರೌಂಡ್ 5:30 ಆಗಿದೆ. ನಾನೊಬ್ಳು ಏನು ಹೋಗಲಿ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮತ್ತು ನಮ್ಮಮ್ಮ ಇಬ್ಬರಿಗೂ ನನ್ನ ಜೊತೆಗೆ ಬಾ ಅಂತೇಳಿ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಆಮೇಲೆ ತುಂಬ ದಿನದಿಂದ ನಮ್ಮಮ್ಮ ನನಗೆ ಏರ್ ಫ್ರೈಯರ್ ಕೊಡಿಸು ಅಂತ ಹೇಳ್ತಾಯಿದ್ರು. ಸೊ ಇಷ್ಟು ದಿನ ಆಗಿದ್ದಿಲ್ಲ. ಸೊ ಟೈಮ್ ಮಾಡಿಕೊಂಡು ಏನೇ ಆಗಲಿ ಹೋಗಿ ಏರ್ ಫ್ರೈಯರ್ ತೊಗೊಂಬರೋಣ ಅಂತ ಹೇಳಿದ್ದೀನಿ. ದೇವಸ್ಥಾನಕ್ಕೆ ಹೋಗಿ ದೇವಸ್ಥಾನದಿಂದ ಡೈರೆಕ್ಟ್ ಏರ್ ಫ್ರೈಯರ್ ತೊಗೊಂಡು ಮನೆಗೆ ಬರೋಣ. ಬಂದುಬಿಟ್ಟು ಒಟ್ಟಿಗೆ ಅನ್ಬಾಕ್ಸ್ ಮಾಡೋಣ. ಸೊ ಈಗ ಇಲ್ಲೊಂದು ಶಾಪಿಗೆ ಬಂದಿದ್ದೀವಿ. ಇಲ್ಲಿ ಹೋಗ್ಬಿಟ್ಟು ಏರ್ ಫ್ರೈಯರ್ ನೋಡೋಣ, ಇಷ್ಟ ಆದರೆ ತೊಗೊಂಡ್ಬಿಟ್ಟು ಬರೋಣ. ಬನ್ನಿ. ಏರ್ ಫ್ರೈಯರ್ ಅಂತೂ ಸಿಗಲಿಲ್ಲ, ಮಜ್ಜಿಗೆ ಸಿಗ್ತಿದೆ, ಪುದೀನ ಮಜ್ಜಿಗೆ. ಸೊ ಅದನ್ನು ಆಲ್ರೆಡಿ ಕುಡ್ಕೊಂಡು ಹೋಗೋಣ ಅಂತ ಕುಡಿತಾ ಇದ್ದೀವಿ. ಸೊ ಎಲ್ಲ ಏರ್ ಫ್ರೈಯರ್ಸ್ ನೋಡಿದ್ದೀವಿ. ಸಂಕ್ರಾಂತಿ ನನಗೆ ಇಷ್ಟ ಆಗಿದೆ, ತೊಗೊಂಡು ಮನೆಗೆ ಹೋಗೋಣ. ನಾವು 3 ಮೆಂಬರ್ಸೇ ಇರೋದ್ರಿಂದ ಸೊ ನಮ್ಮದು ಕೆಪಾಸಿಟಿನೂ ಕಡಿಮೆನೇ ಸಾಕು. ಸೊ ಇದು 3.5 ಲೀಟರ್ಸ್ ಇದೆ, ಮೋರ್ ದೆನ್ ಎನಫ್. ಸೊ ಇದೇ ತೊಗೊಂಡು ಹೋಗೋಣ. ದೇವಸ್ಥಾನನೂ ಆಯಿತು, ಏರ್ ಫ್ರೈಯರು ತೊಗೊಂಬಂದಿದ್ದಾಯಿತು. ಸೊ ಮನೆಗೆ ಬಂದ್ವಿ ಜಸ್ಟು. ಈಗ RCB ವರ್ಸಸ್ KKR ಮ್ಯಾಚ್ ನಡೀತಿದೆ. ಎಷ್ಟು ಜನ ನೋಡ್ತಿದ್ದೀರಾ ನೀವು ಕಮೆಂಟ್ ಮಾಡಿ. ಫಸ್ಟ್ ಓವರಲ್ಲೇ ವಿಕೆಟ್ ಬಿಟ್ಬಿಟ್ಟಿದೆ, ಅದು ಇನ್ನೂ ಒಂದು ಖುಷಿ. ಸೊ ಮ್ಯಾಚ್ ನೋಡ್ತಾ ಏರ್ ಫ್ರೈಯರ್ನು ಅನ್ಬಾಕ್ಸ್ ಮಾಡಬೇಕು. ಏರ್ ಫ್ರೈಯರ್ ಅನ್ಬಾಕ್ಸ್ ಮಾಡುವಾಗ ಮತ್ತೆ ರೆಕಾರ್ಡ್ ಮಾಡ್ತೀನಿ. ಅವರ್ ನ್ಯೂ ಏರ್ ಫ್ರೈಯರ್. ಸೊ ಇದನ್ನು ಒಂದ್ಸತಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಫ್ರೆಂಚ್ ಫ್ರೈಸ್ ಮಾಡೋಣ. ಓಕೆ, ಇದು ಇಲ್ಲಿ ಸ್ವಿಚ್ಗೆ ಪ್ಲಗ್ ಕೊಟ್ಟಿದ್ದಾರೆ. ಇಲ್ಲಿ ಟೈಮರ್ ಇದೆ, ಸೆಟ್ ಮಾಡ್ಕೊಳಕ್ಕಿದೆ, ಪವರ್ ಇದೆ, ಸ್ಟಾರ್ಟು ಪಾಸ್ ಮಾಡೋಕ್ಕಿದೆ, ಇಲ್ಲಿ ಟೆಂಪ್ರೇಚರ್ ಸೆಟ್ ಮಾಡೋಕ್ಕಿದೆ. ಸೊ ಜಸ್ಟ್ ಇದನ್ನು ಒಂದು ಸ್ವಲ್ಪ ಟಿಶ್ಯೂ ತೊಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ. ಇದು ಹೊಸದಾಗಿರೋದ್ರಿಂದ ಲೈಕ್ ಸ್ಮೆಲ್ ಮತ್ತು ಕಸ ಏನಾದರೂ ಇದ್ದರೆ ಎಲ್ಲ ಹೋಗಲಿ ಅಂತ ಹೇಳ್ಬಿಟ್ಟು ಜಸ್ಟ್ ಕ್ಲೀನಿಂಗ್ ಒನ್ಸ್ ವಿತ್ ಟಿಶ್ಯೂ. ಇದನ್ನು ಕ್ಲೀನ್ ಮಾಡೋಣ, ಇದನ್ನು ಕ್ಲೀನ್ ಮಾಡೋಣ. ಇನ್ನು ಇದೇ ಥರ ತಿರ್ಗಾ ವಾಪಸ್ ಸೆಟ್ ಮಾಡಿಬಿಡೋಣ. ಹಿಂಗೆ ಇದು ಓಕೆ. ಸೆಟ್ ಮಾಡಿಬಿಟ್ಟು ಫ್ರೆಂಚ್ ಫ್ರೈಸ್ಗೆ ಪೊಟ್ಯಾಟೋಸ್ ಕಟ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಪೊಟ್ಯಾಟೋಸ್ನ ನೀಟಾಗಿ ಕಟ್ ಮಾಡಿಕೊಂಡು ಈ ಥರ ಫ್ರೆಂಚ್ ಫ್ರೈಸ್ ಹೇಗೆ ಮಾಡ್ಕೋತೀವಿ ಆ ಥರ ಈ ಥರ ನೀಟಾಗಿ ಸ್ಲೈಸಸಲ್ಲಿ ಕಟ್ ಮಾಡ್ಕೊಂಡಿದೆ. ಇದನ್ನು ಕೋಲ್ಡ್ ವಾಟರಲ್ಲಿ ಕಟ್ ಮಾಡಿ 10 ಮಿನಿಟ್ಸ್ ಆಗಿಬಿಟ್ಟಿದೆ. ಸೊ ಇದು ಕೋಲ್ಡ್ ವಾಟರಲ್ಲಿ 10 ಮಿನಿಟ್ಸ್ ಚೆನ್ನಾಗಿ ನೆಂತ್ಕೊಂಡಿದೆ. ಈಗ ಇದನ್ನೆಲ್ಲ ತೆಗ್ದ್ಬಿಟ್ಟು ಒಂದು ಕ್ಲಾತ್ಗೆ ಹಾಕೊಳ್ಳೋಣ, ನೀಟಾಗಿರೋ ಕ್ಲಾತ್ಗೆ. ಯು ಕ್ಯಾನ್ ಆಲ್ಸೋ ಯೂಸ್ ಟಿಶ್ಯೂಸ್, ಬಟ್ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕ್ಲಾತ್ಗೆ ಹಾಕ್ಕೊಂಡು ವಾಟರ್ನೆಲ್ಲ ರಿಮೂವ್ ಮಾಡ್ಕೊಂಡ್ಬಿಟ್ರೆ ಆಗೋಗುತ್ತೆ. ಸೊ ಹಾಗಾಗಿ ನಾನು ಕ್ಲಾತ್ಗೆ ಹಾಕ್ಕೊಂಡಿದ್ದೀನಿ. ಸೊ ಈ ಥರ ನೀಟಾಗಿ ಈ ಥರ ಹಾಕ್ಕೊಂಡ್ಬಿಟ್ಟು ನೀಟಾಗಿ ರಬ್ ಮಾಡೋಣ, ವಾಟರ್ ಹೋಗೋ ಥರ.
ಸೊ ಈಗ ಇದನ್ನೆಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಇದು ಪೊಟ್ಯಾಟೋಸ್ ಎಲ್ಲ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ತೊಗೊಂಡ್ಬಿಟ್ಟು ಫುಲ್ ಕೈಯಿಂದನೇ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಬಿಡೋಣ ಇದನ್ನು. ಸಾಲ್ಟ್ ಹಾಕ್ಕೊಂಡು ಈಗ ಹಾಗೆ ಸ್ವಲ್ಪ ಚಿಲ್ಲಿ ಪೌಡರ್ ಸ್ಪ್ರಿಂಕಲ್ ಮಾಡ್ಕೊಳ್ಳೋಣ. ಸ್ವಲ್ಪ ಸಾಲ್ಟ್ ಚಿಲ್ಲಿ ಪೌಡರ್ ಎರಡೂ ಹಾಕೊಂಡ್ಮೇಲೆ ಈಗ ಒಂಥರ ಮಿಕ್ಸ್ ಕೊಡೋಣ ಒಂದ್ಸರಿ. ಇದಕ್ಕೆ ಸಾಲ್ಟ್ ಮತ್ತು ಚಿಲ್ಲಿ ಪೌಡರ್ ಹಾಕಾಯಿತು. ಈಗ ಆಲ್ಮೋಸ್ಟ್ ಈಗ ಒಂದು 2 drops ಆಫ್ ಆಯಿಲ್ ಜಸ್ಟ್ ಸ್ಪ್ರಿಂಕಲ್ ಮಾಡ್ಕೋತೀನಿ ಅಷ್ಟೇ, ಜಸ್ಟ್ 2 to 3 drops. ಸೊ ಇದನ್ನ ಇದ್ರೊಳಗೆ ಹಾಕ್ಬಿಡೋಣ. ಸೊ ಈಗ ಇದನ್ನ ಆನ್ ಮಾಡ್ಕೊಳ್ಳೋಣ. ಆನ್ ಮಾಡ್ಕೊಂಡ್ಬಿಟ್ಟು ಫ್ರೆಂಚ್ ಫ್ರೈಸ್ಗೆ ಇಡೋಣ. 1 2 3. ಸೊ ಇದು ಫ್ರೆಂಚ್ ಫ್ರೈಸ್ಗಿದೆ 180 degrees. ಅದೇ ಆಟೋಮೆಟಿಕ್ಕಾಗಿ ಟೈಮಿಂಗ್ ಕೂಡ ತೊಗೊಳುತ್ತೆ 20 minutes ಅಂತ ಹೇಳ್ಬಿಟ್ಟು. ಸೊ ಹಾಕ್ಬಿಟ್ಟು ಇದನ್ನು ಸ್ಟಾರ್ಟ್ ಮಾಡೋಣ. ಸೊ ಇದು 20 minutes ಆಗಲಿ, ಆದಮೇಲೆ ಮತ್ತೆ ಹೇಗಾಗಿದೆ ಅಂತ ನೋಡೋಣ. ಸೊ 180 degrees ಇದೆ, ಬಟ್ 20 minutesಯಿಂದ 7 minutesಗೆ ಬಂದಿದೆ. ಇದು ನಾವು ಫಸ್ಟ್ ಟೈಮ್ ಮಾಡ್ತಾ ಇರೋದು, ನಮಗೂ ಗೊತ್ತಿಲ್ಲ ಔಟ್ಕಮ್ ಹೆಂಗಿರುತ್ತೆ ಅಂತ. ಹೋಪ್ಫುಲಿ ಇಟ್ ಶುಡ್ ಬಿ ಗುಡ್. ಫ್ರೆಂಚ್ ಫ್ರೈಸ್ ಥರನೇ ಬಂದರೆ ಚೆನ್ನಾಗಿರುತ್ತೆ. ಲೆಟ್ಸ್ ಸಿ. 6 minutes ಆದಮೇಲೆ ತೆಗ್ದ್ಬಿಟ್ಟು ನೋಡೋಣ. ಸೊ ಲಾಸ್ಟ್ 1 minute ಇದೆ. ಇಟ್ಸ್ ಆಲ್ರೆಡಿ ಲೈಕ್ 43 seconds 42 seconds ಈ ಥರ ಸೆಕೆಂಡ್ಸಲ್ಲಿ ಬರ್ತಾ ಇದೆ. ಸೊ ನಿಮ್ಮಲ್ಲಿ ನೀವು ಎಷ್ಟು ಜನ ಏರ್ ಫ್ರೈಯರ್ ಯೂಸ್ ಮಾಡಿದ್ದೀರಾ, ಆಮೇಲೆ ಏರ್ ಫ್ರೈಯರಲ್ಲಿ ಡಿಫ್ರೆಂಟ್ ರೆಸಿಪೀಸ್ ಟ್ರೈ ಮಾಡಿದ್ದೀರಾ, ಹೇಗೆ ಬಂದಿದೆ ಇವೆಲ್ಲ ನಮಗೆ ಕೂಡ ಹೇಳಿ, ಕಮೆಂಟಲ್ಲಿ ತಿಳಿಸಿ. ನಾವು ಕೂಡ ಟ್ರೈ ಮಾಡ್ತೀವಿ. ಸೊ ಈಗ ಒಂದು 30 seconds ವೇಟ್ ಮಾಡೋಣ. ವೇಟ್ ಮಾಡಿಬಿಟ್ಟು ನೋಡೋಣ ಹೇಗೆ ಬಂದಿದೆ ಅಂತ. ಟೆನ್ 9 8 ಆ ಥರ ಕೌಂಟನ್ ಕೊಡಬೇಕು. 2 1 ಡನ್. ಫ್ರೆಂಚ್ ಫ್ರೈಸ್ ಆಯಿತು. ಬೀಪ್ ಬರ್ತಿದೆ. ಬೀಪ್ ಬಂದು ಅದೇ ಆಟೋಮ್ಯಾಟಿಕ್ಕಾಗಿ ಆಫ್ ಆಗೋಗುತ್ತೆ. ಸೊ ಇದು ಆಫ್ ಆಯಿತು. ಈಗ ತೆಗ್ದ್ಬಿಟ್ಟು ನೋಡೋಣ ಹೇಗಾಗಿದೆ ಅಂತ ಹೇಳ್ಬಿಟ್ಟು. ವಾವ್, ಪರವಾಗಿಲ್ಲ ಗೈಸ್, ಫ್ರೆಂಚ್ ಫ್ರೈಸ್ ಥರನೇ ಬಂದಿದೆ. ಸೊ ನೋಡ್ಬೋದು ನೀವು ಎಷ್ಟು ಕ್ರಿಸ್ಪಿ ಆಗಿದೆ ಅಂತ. ಇಲ್ಲಿ ನೋಡಿ ಸೌಂಡು ಸಖತ್ ಅಂದರೆ ಸಖತ್ ಕ್ರಿಸ್ಪಿ ಆಗಿದೆ. ಈಗ ನಾನು ಇದಕ್ಕೆ ಒಂಚೂರು ಸಾಲ್ಟ್, ಇನ್ನೊಂದು ಸ್ವಲ್ಪ ಸಾಲ್ಟ್, ಅಂದರೆ ಸಾಲ್ಟ್ ಇದೆ ಆಲ್ರೆಡಿ ನಾವು ಹಾಕಿರೋದ್ರಿಂದ, ಬಟ್ ಮಸಾಲ ಟೈಪ್ ಇನ್ನೊಂಚೂರು ಚಿಲ್ಲಿ ಪೌಡರ್. ಈಗ ಇನ್ನೊಂಚೂರು ಆರಿಗ್ಯಾನೋ ತೊಗೊಂಡಿದ್ದೀನಿ. ಸೊ ಆರಿಗ್ಯಾನೋನು ಸ್ಪ್ರಿಂಕಲ್ ಮಾಡ್ಕೊತಾ ಇದ್ದೀನಿ. ಕಾಂಟ್ ವೇಟ್ ಗೈಸ್, ಎಷ್ಟು ಯಮ್ಮಿ ಕಾಣ್ತಿದೆ ಅಂದರೆ ಅಷ್ಟು ಯಮ್ಮಿ ಆಗಿದೆ. ಇದನ್ನು ತಿನ್ನಬೇಕು, ನೀವು ಟ್ರೈ ಮಾಡಿ. ಹೆಲ್ತಿ ಅಂತ ಹೇಳೋಕ್ಕಾಗಲ್ಲ, ಬಟ್ ದೆನ್ ಆಯಿಲಿಂದ ಆಲ್ಮೋಸ್ಟ್ ಈಗ ನಮಗೆ ಗೊತ್ತೇ ಇದೆ ಆಯಿಲ್ ಜಾಸ್ತಿ ತಿನ್ನೋದ್ರಿಂದ ಇಟ್ ಈಸ್ ಪ್ರಾನ್ ಟು ಕ್ಯಾನ್ಸರ್ ಅಂತ ಹೇಳ್ಬಿಟ್ಟು. ಸೊ ಆದಷ್ಟು ಆಯಿಲ್ನ ರೆಡ್ಯೂಸ್ ಮಾಡ್ಬೋದು, ಬಟ್ ಇದು ಎಲೆಕ್ಟ್ರಿಸಿಟಿನ ಜಾಸ್ತಿ ಕನ್ಸ್ಯೂಮ್ ಮಾಡೋದ್ರಿಂದ, ಆಮೇಲೆ ಜಸ್ಟ್ ಹೀಟ್ ವೇವ್ಸಲ್ಲೇ ಆಗೋದ್ರಿಂದ ಇಟ್ಸ್ ನಾಟ್ ದ್ಯಾಟ್ ಹೆಲ್ತಿ. ಬಟ್ ದೆನ್ ಮಂತ್ಲಿ ಒನ್ಸ್ ಆರ್ ಟ್ವೈಸ್ ಇಟ್ ಈಸ್ ಗುಡ್ ಟು ಹ್ಯಾವ್. ಸೊ ನೀವು ಮಾಡಿಕೊಂಡು ನೀವು ತಿನ್ನಿ, ನೋಡಿಬಿಟ್ಟು ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ತಿಳಿಸಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್. ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್ to Varshki Vlogs. See you all in another vlog. Until then, take care. See you. Bye bye.